ಇವತ್ತಿನ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಹಾಕಕ್ಕೂ ಮುಂಚೆ ಹುಕ್ನ ಹೇಗೆ ಹೋಲ್ಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮ್ಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ ಶ್ರೀದೇವಿ. ಇವತ್ತಿನ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಹಾಕೋಕ್ಕೂ ಮುಂಚೆ ನಮಗೆ ಒಂದು ಇಂಪಾರ್ಟೆಂಟ್ ರೂಲ್ನ ಫಾಲೋ ಮಾಡಬೇಕು ಅಂತಂದ್ರೆ ಹೌ ಟು ಹೋಲ್ಡ್ ದ ಹುಕ್ನ ನೀವು ಹೇಗೆ ಹೋಲ್ಡ್ ಮಾಡಿದ್ರೆ ನಿಮ್ಮ ಸ್ಟಿಚಸ್ ನೀಟಾಗಿ ಬರುತ್ತೆ, ಹಾಗೆ ಯಾರನ್ನ ಹೇಗೆ ಹೋಲ್ಡ್ ಮಾಡಬೇಕು ನಮ್ಮ ಫಿಂಗರಿಗೆ ಹರ್ಟ್ ಆಗದೆ ಇರೋ ಥರ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟು ಹುಕ್ ಹೋಲ್ಡ್ ಮಾಡೋದ್ರಲ್ಲಿ 2 ಮೆಥಡ್ಸ್ ಇದೆ. ಒಂದು ನೈಫ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಪೆನ್ಸಿಲ್ ಅಥವಾ ಪೆನ್ ಮೆಥಡ್. ನೈಫ್ ಮೆಥಡ್ ಅಂತಂದ್ರೆ ನಾವೀಗ ತರಕಾರಿ ಎಲ್ಲ ಕಟ್ ಮಾಡ್ಬೇಕಾದ್ರೆ ಹೇಗೆ ಹಿಡ್ಕೊಳ್ತೀವಿ ನೈಫ್ನ? ಈ ತರ ಅಲ್ವಾ, ಈ ತರ. ಇಫ್ ಇಟ್ ಈಸ್ ನೈಫ್, ಇದು ನೈಫ್ ಅಂದ್ರೆ ನಾವೇನ್ ಹಿಡ್ಕೊಳ್ತೀವಿ, ಈ ತರ ಹಿಡ್ಕೊಳ್ತೀವಿ, ರೈಟ್? ಈ ತರ ಹಿಡ್ಕೊಂಡು ಹೀಗೆ ಕಟ್ ಮಾಡ್ತಾ ಇರ್ತೀವಿ. ಇದನ್ನ ನೈಫ್ ಮೆಥಡ್ ಅಂತ ಹೇಳ್ತಾರೆ. ಈ ತರ ಹೋಲ್ಡ್ ಮಾಡೋದನ್ನ ನೈಫ್ ಮೆಥಡ್ ಅಂತ ಹೇಳ್ತೀವಿ. ಇನ್ನೊಂದು ಪೆನ್ ಮೆಥಡ್. ಪೆನ್ ಅಂದ್ರೆ ಹೌ ವಿ ಹೋಲ್ಡ್ ಪೆನ್, ಹೇಗಲ್ವಾ, ಪೆನ್ ಹೀಗೆ ಹಿಡ್ಕೋತೀವಲ್ವಾ, ಈ ತರ ಹಿಡ್ಕೊಳ್ಳೋದನ್ನ ಪೆನ್ ಮೆಥಡ್ ಅಂತ ಹೇಳ್ತೀವಿ. ಈ 2 ಮೆಥಡ್ ಅಲ್ಲಿ ನೀವು ಹುಕ್ನ ಹೋಲ್ಡ್ ಮಾಡ್ಬೋದು. ಐದರ್ ನೀವು ಹುಕ್ನ ನೈಫ್ ಮೆಥಡ್ ಅಲ್ಲಾದ್ರೂ ಹೋಲ್ಡ್ ಮಾಡಿ, ಇಲ್ಲ ಪೆನ್ ಮೆಥಡ್ ಅಲ್ಲಾದ್ರೂ ಹೋಲ್ಡ್ ಮಾಡಿ, ವಿಚ್ ಈಸ್ ಕನ್ವೀನಿಯಂಟ್ ಫಾರ್ ಯು. ನಿಮ್ಗೆ ಯಾವ್ದು ಮೋಸ್ಟ್ ಕಂಫರ್ಟಬಲ್ ಆಗಿರುತ್ತೋ ಹಾಗೆ ಮಾಡಿ. ನಾನು ಸಮ್ ಟೈಮ್ ನೈಫ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀನಿ, ಸಮ್ ಟೈಮ್ ಪೆನ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀನಿ, ಡಿಪೆಂಡಿಂಗ್ ಅಪಾನ್ ಮೈ ಸ್ಟಿಚ್ ಅಂಡ್ ಮೈ ವರ್ಕ್. ಹಾಗಾಗಿ ನನಗೆ ಸಮ್ ಟೈಮ್ ನಂಗೆ ಎರಡೂ ಕಂಫರ್ಟಬಲ್ ಅನ್ಸುತ್ತೆ. ನಿಮಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೋ, ನೀವು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತೀರೋ ಅದೇ ರೀತಿ ನಿಮ್ ಕೈ ಕುತ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ವಾ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ. ಹಾಗೇನೆ ನೀವು 2 ಮೆಥಡ್ ಯೂಸ್ ಮಾಡ್ಬೋದು, ಇಲ್ಲ ಯಾವ್ದಾದ್ರು ಒಂದ್ ಮೆಥಡ್ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಬೇರೆ ರೀತಿ ಹಿಡ್ಕೊಳಕ್ಕೆ ಸರಿ ಹೋಗುತ್ತೆ ಅನ್ನೋದಾದ್ರೆ ನೀವು ಆ ವೇನಲ್ಲೂ ಕೂಡ ಮಾಡ್ಬೋದು. ಓಕೆ, ಹಾಗೆ ಒಂದು ನೈಫ್ ಮೆಥಡ್, ಇಲ್ಲ ಒಂದು ಪೆನ್ ಮೆಥಡ್. ನಾನು ನಿಮ್ಗೆ ಪೆನ್ ಮೆಥಡ್ ಅಲ್ಲಿ ತೋರಿಸ್ಲಿಲ್ಲ ಅಲ್ವಾ ಹೇಗೆ ಸ್ಟಿಚಸ್ ಹಾಕೋದು ಅಂತ. ನಾನು ಇಷ್ಟೊತ್ತು ನೈಫ್ ಮೆಥಡ್ ಅಲ್ಲಿ ಮಾಡಿದ್ದೆ. ನಾನು ಇವಾಗ ಪೆನ್ ಮೆಥಡ್ ಯೂಸ್ ಮಾಡ್ತಾ ಇದೀನಿ. ಪೆನ್ ಹಿಡ್ಕೊಳ್ತೀವಲ್ವಾ, ಹಾಗೆ ಹೀಗೆ ಈ ತರ ಪೆನ್ ಮೆಥಡ್ ಅಲ್ಲೂ ಕೂಡ ನೀವು ಸ್ಟಿಚಸ್ ನ ಹಾಕೋಬಹುದು. ಹೀಗೆ